ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಫ್ಯಾಷನ್ ಟ್ರೆಂಡ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಶ್ರಾವಣ ಮಾಸ ಬಂತೆಂದರೆ ಮಂಗಳಗೌರಿ, ಶುಕ್ರಗೌರಿ, ವರಮಹಾಲಕ್ಷ್ಮಿ, ಅನಂತರ ಗೌರಿ ಗಣೇಶ ಒಂದಾದ ಮೇಲೆ ಒಂದು ಹಬ್ಬಗಳು ಬರುತ್ತಾ ಇರ್ತವೆ. ದೇವರಿಗೆ ಹೂಗಳಿಂದ ಅಲಂಕಾರ ಮಾಡಿದಷ್ಟು ಪೂಜೆ ಸೊಗಸಾಗಿ ಕಾಣುತ್ತೆ. ನಿಜವಾದ ಹೂಗಳ ಜೊತೆಗೆ ಒಂದಿಷ್ಟು ಕೃತಕವಾದ ಹೂಗಳನ್ನು ಸೇರಿಸಿ ವೈಭವವಾಗಿ ಅಲಂಕಾರ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಕಡ ಹಾಗೂ ಕನಕಾಂಬರಿ ಹೂ ಮಾಲೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಯೆಲ್ಲೋ ಶೀಟ್ ತೊಗೊಂಡಿದ್ದೀನಿ. ಇದಕ್ಕೆ ಜಲ್ಲಿ ಪೇಪರು ಅಂತಾರೆ, ಕೆಲವು ಭಾಗದಲ್ಲಿ ಪರ್ಪರಿ ಹಾಳೆ ಅಂತಾರೆ. ಅಂದ್ರೆ ಪರ್ಪರಿ ಹಾಳೆ ಅಂದ್ರೆ ಗಣೇಶ ಚೌತಿಯಲ್ಲಿ ಉತ್ತರ ಕರ್ನಾಟಕ ಕಡೆ ಇದನ್ನು ಬಳಸ್ತಾರೆ. ಪರ್ಪರಿ ಹಾಳೆಯಿಂದ ಡಿಸೈನ್ ಎಲ್ಲ ಮಾಡಿ ಸೀಲಿಂಗಿಗೆ ಅಲಂಕಾರ ಮಾಡ್ತಾರೆ. ಆದಿದು ಪೇಪರು. ಆಮೇಲೆ ತಿಳುವಾಗಿರುತ್ತೆ, ಇದು ತುಂಬ ತಿಳುವಾಗಿರುತ್ತೆ. ಅಂಗಡಿನಲ್ಲೆಲ್ಲ ಪೇಪರ್ಸ್ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಇದು ಯೆಲ್ಲೋ ಕಲರ್ ತೊಗೋಬೇಕು. ಆಮೇಲೆ ಇದಕ್ಕೆ ರೆಡ್ ಇಂಕ್ ತೊಗೋಬೇಕು, ರೆಡ್ ಕಲರ್ದು ಇಂಕು. ಆಮೇಲೆ ಫ್ಲ್ಯಾಟ್ ಇದೆ ನೋಡಿ ಬ್ರಷ್, ಇದನ್ನು ತೊಗೋಬೇಕು. ಆಮೇಲೆ ಇದಕ್ಕೆ ನ್ಯೂಸ್ ಪೇಪರು. ಇಷ್ಟು ಐಟಮ್ಸ್ ಬೇಕು. ನಾನು ಇದನ್ನು ಮಾಡೋದನ್ನು ತೋರಿಸ್ತೀನಿ. ಮೂರು ಭಾಗವಾಗಿ ಒಂದು ಫೋಲ್ಡ್ ಮಾಡಿದೆ. ಆಮೇಲೆ 3 ಫೋಲ್ಡ್ ಮಾಡ್ಕೊಂಡಿದೆ ಈಕ್ವಲ್ ಆಗಿ. ಕಟ್ ಮಾಡ್ಬೇಕು. ಸೆಂಟರ್, ಕರೆಕ್ಟ್ ಸೆಂಟರ್ ಬಿಟ್ಕೊಂಡು ಈ ಕಡೆ ಇದನ್ನ ಫುಲ್ ಡ್ರೈ ಆಗೋದಕ್ಕೆ ಬಿಡಬೇಕು. ಇದೇ ಟೈಪು ಇದು ಕೆಲವು ಮಾಡಿ ಇಟ್ಕೊಂಡಿದ್ದೀನಿ. ಈ ಟೈಪ್ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಫೋಲ್ಡ್ ಮಾಡಿ ಕಟ್ ಮಾಡೋದು ತೋರಿಸ್ತೀನಿ. ಒಂದು
ಇದೇ ಟೈಪು ಇಲ್ಲೇ ಮಾಡಿಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಈ ಥರ ಈಗ ರಿಂಕಲ್ಸ್ ಥರ ಸುತ್ತಾ ಹೋಗ್ಬೇಕು. ಆಮೇಲೆ 2 ಬೆರಳಿಂದ, ಹೆಬ್ಬಟ್ಟು ತೋರು ಬೆರಳಿಂದ ಹೀಗೆ ಮಾಡ್ತಾ ಹೋಗ್ಬೇಕು. ಯಾವ ಕಾರಣಕ್ಕೂ ಹೀಗೆ ಮಾಡಿ ಹೀಗೆ ಮಾಡಬಾರ್ದು, ಸುಕ್ಕಾಗುತ್ತೆ ಹೂವು. ಇದೇ ಟೈಪು ಎಲ್ಲ ಹೂಗಳನ್ನು ಮಾಡ್ಕೋಬೇಕು. ಹೇಗಿದೆ ಇದನ್ನು ಎಲ್ಲ ಹೂ ಕಟ್ತಾರಲ್ಲ ಅದೇ ಥರನೇ ಇದನ್ನು ಕಟ್ಟಿದ್ರೆ ಆಯಿತು. ಒಂದೊಂದೇ ತಗೋಬೇಕು. ಆಮೇಲೆ ಇದೇ ಕಲರ್ ಥರ ತಗೋಬೇಕು. ಮಿಲ್ಕಿ ವೈಟ್ ಇದೆ, ಇದನ್ನು ಸೇಮ್ ಪ್ರೊಸೀಜರಲ್ಲೇ ಮಾಡಬೇಕು. ಇದಕ್ಕೆ ಗ್ರೀನ್ ತಗೊಂಡಿದ್ದೀನಿ, ಇದಕ್ಕೆ ಸೆಂಟ್ರಲ್ಲಿ ಹಚ್ಚಬೇಕು. ಫುಲ್ಲು ಡ್ರೈ ಆಗಕ್ಕೆ ಬಿಡಬೇಕು. ಲಾಸ್ಟ್ ಫಿನಿಶಿಂಗು ಈ ಟೈಪ್ ಬರುತ್ತೆ. ಇದು ಕನಕಾಂಬರಿ ಜೊತೆಗೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಹಬ್ಬಗಳು ಮುಗಿತಾ ಇದ್ದಂಗೆ ತೆಗೆದಿಟ್ಬಿಡ್ಬೇಕು ಡಬ್ಬದಲ್ಲಿ ಸಪ್ರೇಟ್ ಹಾಕಿ. ಹೊರಗಡೆನೆ ಬಿಡೋದಾದ್ರೆ 2 ವರ್ಷದವರೆಗೂ ಇವೇನೂ ಆಗೋದಿಲ್ಲ, ಹಾಗೆ ಇರ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕನಕಾಂಬರಿ ಹಾಗೂ ಕಾಕಡ ಹೂ ಮಾಲೆ ಮಾಡೋದು ಹೇಗೆ ಅಂತ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.